ಇವತ್ತು ಬೆಳಗ್ಗೆ ನಾನು ಫ್ರಾನ್ಸಲ್ಲಿ ಇದ್ದೀನಿ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಫ್ರಾನ್ಸಲ್ಲಿಲ್ಲ, ಬಟ್ ಫ್ರಾನ್ಸ್ನವರು ಆಡಳಿತ ಮಾಡ್ತಿರ್ತಕ್ಕಂಥ ಪಾಂಡಿಚೇರಿಯಲ್ಲಿ ಇದ್ದೀನಿ. ಈ ಪಾಂಡಿಚೇರಿ ವಿಶೇಷತೆ ಏನಪ್ಪಾ ಅಂದರೆ, ಸ್ವಾತಂತ್ರ್ಯ ಬಂದಮೇಲೂ ಕೂಡ ಈ ಪಾಂಡಿಚೇರಿ ಫ್ರಾನ್ಸ್ನವರ ಆಡಳಿತದಲ್ಲೇ ಇತ್ತು. ಆ ನಂತರ 1954ರಲ್ಲಿ ಅನೇಕ ಹೋರಾಟಗಳಾದ ನಂತರ ಪಾಂಡಿಚೇರಿನ ಭಾರತಕ್ಕೆ ಸೇರಿಸ್ಕೊಳ್ತಾರೆ. ಇವತ್ತಿಗೂ ಕೂಡ ಇದು ಯಾವುದೇ ತಮಿಳ್ನಾಡು ರಾಜ್ಯಕ್ಕೆ ಸೇರಿಲ್ಲ ಅಥವಾ ಬೇರೆ ಯಾವುದೇ ಸ್ಟೇಟಿಗೆ ಸೇರಿಲ್ಲ. ಇದು ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶ. ಈಗ ಯಾವ ಥರ ನೋಡಿ ಅಂಡಮಾನ್ ನಿಕೋಬಾರ್ ಎಲ್ಲ ಕೇಂದ್ರಾಡಳಿತ ಪ್ರದೇಶ ಇದೆಯಲ್ಲ, ಅದೇ ಥರ ಇದು ಕೂಡ ಕೇಂದ್ರಾಡಳಿತ ಪ್ರದೇಶ. ತುಂಬ ಚೆನ್ನಾಗಿದೆ. ಈ ಕಡೆ ನೋಡಿ, ಈ ಕಡೆ ಬೀಚ್, ಈ ಕಡೆ ಫ್ರೆಂಚ್ ಕಾಲ್ವಲಿ. ಲೈಫಲ್ಲಿ ಒಂದ್ಸರಿ ಯಾರು ಬಂದು ಇಂಥ ಟೂರಿಸ್ಟ್ ಪ್ಲೇಸ್ಗಳನ್ನ ಅಥವಾ ಯೂನಿಕ್ ಆಗಿರೋ ಇಂಥ ಪ್ಲೇಸ್ಗಳನ್ನ ಒಂದ್ಸರಿ ನೋಡಲೇಬೇಕು ನೀವು. ಯಾಕಂದರೆ ಬರೀ ಮನೆ, ಆಫೀಸು ಅಥವಾ ಸ್ಕೂಲು, ಕಾಲೇಜು ಅಂತ ಇರಬಾರ್ದು. ಬಂದು ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು, ಎಲ್ಲನೂ ನೋಡ್ತಾ ಇರಬೇಕು. ಲೈಫಲ್ಲಿ ಏನೂ ಇಲ್ಲ, ನಾವು ಇವತ್ತು ಸಾಯ್ತೀವೋ ನಾಳೆ ಸಾಯ್ತೀವೋ ಇವಾಗ ಸಾಯ್ತೀವೋ ಗೊತ್ತಿಲ್ಲ. ಬಟ್ ಇರೋವ್ರಿಗೆ ಲೈಫಲ್ಲಿ ಎಲ್ಲನೂ ನೋಡಬೇಕು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಒಂದು ಚೆನ್ನಾಗಿ ಓದೋದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಸುತ್ತೋದ್ರಿಂದ ನಿಮಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಅಲ್ಲಿನ ಬೇರೆ ಬೇರೆ ಭಾಷೆಗಳಾಗಿರ್ಬೋದು, ಬೇರೆ ಬೇರೆ ಜನಗಳಾಗಿರ್ಬೋದು, ಎಲ್ಲರನ್ನೂ ನೋಡಿದಾಗ ನಮಗೆ ಬೇರೆ ಒಂದು ಯೂನಿಕ್ ಫೀಲಿಂಗ್ ಕೊಡುತ್ತೆ. ಯಾಕಂದರೆ ಅದು ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಲೈಫಲ್ಲಿ ಏನೂ ಇಲ್ಲ, ಎಲ್ಲೋದ್ರೂ ಬದುಕ್ಬೋದು, ಆರಾಮಾಗಿರ್ಬೋದು. ಪ್ರಪಂಚ ವಿಶಾಲವಾಗಿದೆ. ಆದಷ್ಟು ಟ್ರಾವೆಲ್ ಮಾಡೋಕ್ಕೆ ಟ್ರೈ ಮಾಡಿ. ಲೈಫಲ್ಲಿ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಇನ್ನೊಬ್ರ ಜೊತೆ ಆಗಿರ್ಬೋದು, ಎಲ್ಲ ನನ್ನೇ ನೋಡ್ತಾ ಇದ್ರು ಅವರು. ಆದರೂ ಪರವಾಗಿಲ್ಲ, ಯಾಕಂದರೆ ಅವ್ರಿಗೆ ಕನ್ನಡ ಗೊತ್ತಿಲ್ಲ, ನನಗೆ ಅವ್ರ ಭಾಷೆ ಗೊತ್ತಿಲ್ಲ. ನೋಡಿದ್ರು ಪರವಾಗಿಲ್ಲ, ಇಲ್ಲಿ ತೊಂದರೆ ಇಲ್ಲ. ಓದ್ತಾ ಇದ್ದೀನಿ ಸುಮ್ಮನೆ. ಎಲ್ಲ ಗರ್ಲ್ ಫ್ರೆಂಡ್ಗಳ ಜೊತೆಗೆ ಬಂದರೆ ನಾನು ಬ್ಯಾವರ್ ಸಿಕ್ಕಂಡಾಗ ಒಬ್ಬನೇ ಬಂದಿದ್ದೀನಿ ಗುರು. ಏನೂ ಮಾಡೋಕ್ಕಲ್ಲ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ನೋಡ್ಬೇಕು ನೀವು, ಬ್ಯೂಟಿಗಳು ಒಂದೊಂದು ಕೂಡ ಸಖತ್ತಾಗಿದೆ. ಮನೆಗಳು ಒಂದೊಂದು ಕೂಡ ಅಲ್ಟಿ. ಯಾಕಂದರೆ ಫ್ರೆಂಚ್ನವ್ರು ಬಂದು ಇಂಗ್ಲೀಷ್ನವ್ರು ಅಂದರೆ ಫ್ರೆಂಚ್ ಫಾರಿನರ್ಸ್ ಅಲ್ಲ, ಅವರು ಕೂಡ ಅವ್ರು ಬಂದು ಇದು ಆಲ್ರೆಡಿ ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ರು. ಆದರೆ ಇಲ್ಲಿನ ಜನಗಳು ಫ್ರೆಂಚ್ ಆಡಳಿತ ನಮಗೆ ಬೇಡ ಅಂತೇಳಿ ಭಾರತಕ್ಕೆ ಇದನ್ನ ವಿಲೀನಪಡಿಸ್ತಾರೆ 1954ರಲ್ಲಿ. ಅಂದರೂ ಕೂಡ ಕೆಲವು ಜನರು ಅಂದರೆ ಲೈಕ್ ಬಿಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಫ್ರೆಂಚ್ದು ಸಂಸ್ಕೃತಿ ಆಗಿರ್ಬೋದು, ಅವ್ರ ಭಾಷೆ ಆಗಿರ್ಬೋದು. ಎಷ್ಟೋ ಜನಕ್ಕೆ ಇಲ್ಲಿ ಫ್ರೆಂಚ್ ಸ್ಕೂಲು ಇದೆ, ಫ್ರೆಂಚ್ ಲ್ಯಾಂಗ್ವೇಜು ಕೂಡ ಇಲ್ಲೇ ಇದೆ. ಫಸ್ಟ್ ಲ್ಯಾಂಗ್ವೇಜ್ ಇಲ್ಲಿ ನಮ್ಮ ಕಡೆ ಎಲ್ಲ ತಮಿಳ್ ಅಥವಾ ಕನ್ನಡ ಯಾವುದ್ಯಾವುದು ಮಾತೃಭಾಷೆ ಇರುತ್ತೆ, ಅದು ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ. ಆದರೆ ಫ್ರೆಂಚಲ್ಲಿ ಪಾಂಡಿಚೇರಿಲಿ ಫ್ರೆಂಚ್ ಲ್ಯಾಂಗ್ವೇಜಲ್ಲಿ ಫಸ್ಟ್ ಲ್ಯಾಂಗ್ವೇಜು. ಇವತ್ತಿಗೂ ಕೂಡ ಇಲ್ಲಿನ ಸ್ಕೂಲ್ಗಳಲ್ಲಿ ಫ್ರೆಂಚ್ ಭಾಷೆ ಇದೆ. ಹಾಗೆಯೇ ಫ್ರೆಂಚ್ ಸಂಸ್ಕೃತಿನೂ ಕೂಡ ಇಲ್ಲಿ ಜನಗಳು ಅಳವಡಿಸ್ಕೊಂಡಿದ್ದಾರೆ. ಇಲ್ಲಿಗೆ ಸಪ್ರೇಟಾಗಿ ಗವರ್ನರ್ ಇದ್ದಾರೆ. ಅದನ್ನ ಸೀದಾ ಪ್ರೆಸಿಡೆಂಟ್ ಅವರು ಇಲ್ಲಿನ ಗವರ್ನರ್ನ ಸೆಲೆಕ್ಟ್ ಮಾಡ್ತಾರೆ. ಇದು ಸಪ್ರೇಟ್ ಯೂನಿಕ್ ಅನ್ಕೊಳ್ಳಿ. ಯೂನಿಯನ್ ಟೆರಿಟರಿ ಅಂದರೆ ಸಪ್ರೇಟಾಗಿ ಬೇರೆ ಕಡೆ ಇರುತ್ತೆ. ನಾನು ಅಷ್ಟೊತ್ತಿಂದ ಅವ್ರು ಯಾರು ಬಂದು ಫೋಟೋ ತಗೊಡ್ತಾರೆ, ವಿಡಿಯೋ ತಗೊಡ್ತಾರೆ ಅಂತ ಸುಮ್ಮನಿದ್ದೆ. ಬಟ್ ಯಾರೂ ಬರಲಿಲ್ಲ, ನಾನು ಯಾರನ್ನೂ ಕೇಳಲಿಲ್ಲ. ಆದರೂ ಪರವಾಗಿಲ್ಲ. ನಾವೊಂದು ಬ್ಯೂಟಿಫುಲ್ ಆಗಿರೋ ಸೀನ್ ನೋಡಿದೆ. ಈ ಕಡೆ ನೀವು ಆ ಕಡೆ ನೋಡ್ತಾ ಇರ್ಬೋದು. ಆ ಕಡೆ ನೋಡ್ತಾ ಇರ್ಬೋದು, ಫ್ರೆಂಡ್ಸ್ ಇದ್ದಾರೆ ಇಬ್ರು. ಈ ಕಡೆ ನೋಡ್ಬೋದು, 2 ಕಪಲ್ಸ್ ಇದ್ದಾರೆ. ನಾ ಹೇಳೋದಿಷ್ಟೇ, ನಾನೊಬ್ಬನೇ ಬೇವರ್ಸಿ. ಇಂಥ ಫ್ರೆಂಡ್ ಯಾರಿಗೂ ಸಿಗಲ್ಲ ನಿಮಗೆ. ಅಷ್ಟು ಪ್ರತಿಯೊಂದು ಎಮೋಷನ್ ಆಗಿರ್ಬೋದು, ಪ್ರತಿಯೊಂದು ಕಷ್ಟ ಸುಖ ಎಲ್ಲದರಲ್ಲೂ ಕೂಡ ಅಂಥ ಫ್ರೆಂಡ್ ಇರ್ತಾನೆ. ಅಂಥ ಫ್ರೆಂಡ್ ಏನಾದ್ರು ನಿಮ್ಮ ಲೈಫಲ್ಲಿದ್ದರೆ ಅವನ್ನ ಮಿಸ್ ಮಾಡ್ಕೋಬೇಡಿ, ಅವನ್ನ ಕಳ್ಕೊಬೇಡಿ. ದುಡ್ಡು ಇವತ್ತಿರುತ್ತೆ, ನಾಳೆ ಇರುತ್ತೆ. ಫ್ರೆಂಡ್ಶಿಪ್ಪಲ್ಲಿ ಜಗಳ ಆಗೋದೇ ದುಡ್ಡಿಂದ. ದಯವಿಟ್ಟು ಫ್ರೆಂಡ್ಶಿಪ್ಪಲ್ಲಿ ದುಡ್ಡನ್ನ ಆದಷ್ಟು ತರದೇ ಇರೋಕ್ಕೆ ಟ್ರೈ ಮಾಡಿ. ಯಾಕಂದರೆ ದುಡ್ಡೇ ಫ್ರೆಂಡ್ಶಿಪ್ನ ಹಾಳು ಮಾಡೋದು. ತುಂಬ ಸ್ನೇಹಿತರಿರ್ತಾರೆ, ಅಂಥ ಸ್ನೇಹಿತರನ್ನ ಹುಡಿಕೊಳ್ಳಿ. ನಮಗೆ ಅಂತ ಇರೋರು ಒಬ್ಬರು ಇಬ್ಬರು ಅಷ್ಟೇ. ಯಾರೂ ಆಗಲ್ಲ, ಎಲ್ಲ ಆಗ್ತಾರೆ ಅನ್ಕೋಬೋದು ನಾವು. ಬಟ್ ಯಾರೂ ಆಗಲ್ಲ ಕಷ್ಟದ ಟೈಮಲ್ಲಿ. ಒಬ್ರಿಬ್ರು ಇರ್ತಾರೆ ಆ ಥರ ಫ್ರೆಂಡ್ಸು. ಅಂಥವ್ರು ಮಾತ್ರ ಮಿಸ್ ಮಾಡ್ಕೋಬೇಡಿ. ಸರಿ ಇವರು ಪಾಂಡಿಚೇರಿಲಿ ಕನ್ನಡದವ್ರು ಸಿಕ್ಕಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಬ್ರೋ. ಸಿಗೋಣ ಬ್ರೋ. ಪವನ್ ಕುಮಾರ್ ಅಂತ ಬ್ರೋ. ಪಾಂಡಿಚೇರಿಲೂ ಕನ್ನಡದವ್ರು ಸಿಕ್ಕಿದಾಗ ತುಂಬ ಖುಷಿ ಆಯಿತು. ನನ್ಗೆ ಗೊತ್ತಿರಲಿಲ್ಲ ಅವ್ರು ಯಾವುದೋ ಊರು, ಬೇರೆಯವ್ರು ಅಂದ್ಕೊಂಡೆ. ಎಲ್ಲಿ ಅಂತ ಕೇಳಿದೆ, ಒಂದು ಫೋಟೋ ಕ್ಲಿಕ್ ಮಾಡಿ ಅಂತ ಕೇಳಿದೆ, ಮಾಡಿಕೊಟ್ರು ಪಾಪ. ಅದಕ್ಕೆ ಕರ್ನಾಟಕರ ಮನಸ್ಸು ಉದಾರವಾದದ್ದು. ಓಕೆ, ಕರ್ನಾಟಕದವ್ರು ಎಲ್ಲಿದ್ರು ಕೂಡ ಹೆಲ್ಪ್ ಮಾಡ್ತಾರೆ. ಬಟ್ ಬೇರೆಯವ್ರು ನಮ್ಗೆ ಹೆಲ್ಪ್ ಮಾಡಲ್ಲ ಅಷ್ಟೇ. ಏನಪ್ಪ ಇವನು ಕೂಲಿಂಗ್ ಗ್ಲಾಸ್ಗಳು ಹಾಕೊಂಡು ಖಾಲಿ ಶೋಕಿಗಳು ಮಾಡ್ತಾವನೆ ಅನ್ಕೋಬೋದು ನೀವು.
ಕೂಲಿಂಗ್ ಗ್ಲಾಸ್ ಏನಾದ್ರು ಹಾಕೊಂಡಿಲ್ಲ ಅಂದ್ರೆ ಕಣ್ಣೇ ಬಿಡಕ್ಕಾಗಲ್ಲ. ಅಬ್ಬಾ ಅಷ್ಟು ಬಿಸಿಲಿದೆ ಇಲ್ಲಿ, ತುಂಬಾನೇ ಬಿಸಿಲು. ಬೀಚ್ ಕೋಸ್ಟಲ್ ಸೈಡ್ಗಳಲ್ಲಿ ಅಥವಾ ಇಂಥ ಬೀಚ್ ಸೈಡ್ಗಳಲ್ಲಿ ತುಂಬಾ ಬಿಸಿಲು ಇರುತ್ತೆ. ಅದರಿಂದ ಕೂಲಿಂಗ್ ಗ್ಲಾಸ್ನ ವೇರ್ ಮಾಡಿದ್ದೀನಿ, ಯಾವುದೇ ಶೋಕಿಗಲ್ಲ. ಹೋಗ್ತಾ ಇದ್ದೀನಿ, ಮುಗೀತು ಬೀಚ್. ಇನ್ನೇನು ಟೈಮ್ ಇವಾಗ ವಾಚ್ ನಡೀತಲ್ವಾ, ಟೈಮ್ ಇವಾಗ 10 ಗಂಟೆ ಆಯಿತು. ಇನ್ನೇನು ಬೀಚ್ ವ್ಯೂ ಮುಗೀತು. ಇನ್ನು ಹೋಗ್ತಾ ಹೋಗ್ತಾ ಇಲ್ಲೇ ಇರ್ತೀನಿ ಅಂದರೆ ತುಂಬ ಬಿಸಿಲು ಜಾಸ್ತಿ ಆಗುತ್ತೆ. ಆದ್ದರಿಂದ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಏನೇ ಆಗಲಿ ಬಂದು ಹಿಂಗೆ ಮಲ್ಕೊಳ್ಳೋದ್ರಲ್ಲಿ ಎಷ್ಟು ನೆಮ್ಮದಿ ಇದೆ ಗೊತ್ತಾ. ಹಿಂದೆ ನೋಡ್ತಾ ಇರ್ಬೋದು, ಒಂದು ನಾಯಿ ಇದೆ. ಆ ನಾಯಿದು ನಂದು ಒಂದೇ ಬಾಳು. ಎಲ್ಲಿ ಸಿಗುತ್ತೆ ಅಲ್ಲಿ ತಿನ್ಕೋತೀವಿ, ಇಬ್ಬರು ಕೂಡ ಬೀದಿ ಬೀದಿ ಸಿಗ್ತೀವಿ. ನಾ ವಿಡಿಯೋ ಮಾಡ್ತೀನಿ, ಅದು ನೆಮ್ಮದಿಯಾಗಿ ಮಲ್ಕೊಳ್ಳುತ್ತೆ. ಅಷ್ಟೇ ಜೀವನ. ನಾಯಿಗಿರೋ ನೆಮ್ಮದಿ ಯಾರಿಗೂ ಇಲ್ಲ, ಹಾಗೇನೆ ನಾಯಿಗಿರೋ ನಿಯತ್ತು ಯಾವ ಪ್ರಾಣಿಗೂ ಇಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಪಾಂಡಿಚೇರಿ ಬೀಚ್ ವಿಡಿಯೋ ಆಗಿರ್ಬೋದು, ಪಾಂಡಿಚೇರಿ ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು. ಫ್ರಾನ್ಸ್ ನಿಮ್ಮ ಕೈಲಿ ಹೋಗೋಕ್ಕಾಗಲಿಲ್ಲ ಅಂದರೆ ಪಾಂಡಿಚೇರಿಗೆ ಬಂದು ನೋಡಿ, ಫ್ರಾನ್ಸ್ ನೋಡ್ದಂಗೆ ಆಗುತ್ತೆ. ಅಷ್ಟೇ ಸಂಸ್ಕೃತಿ ಇಲ್ಲೂ ಕೂಡ ಇದೆ, ಅದೇ ಜನಗಳು, ಅದೇ ವಾತಾವರಣ, ಸೇಮ್ ಅದೇ ಥರ ಇದೆ ಇಲ್ಲೂ. ಪಾಂಡಿಚೇರಿನ ನೀವು ಮಿಸ್ ಮಾಡಬೇಡಿ. ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಯಾಕಂದರೆ ನೈಟೆಲ್ಲ ಕಷ್ಟಪಟ್ಟು ಟ್ರಾವೆಲ್ ಮಾಡ್ಕೊಂಡು ನಿದ್ದೆ ಇಲ್ಲದೆ ಬಂದಿದ್ದೀನಿ. ಇವಾಗ ಮಲಗಿದ್ದೀನಿ ನೋಡಿ, ನಾನು ಇವಾಗ ಮಲಗಿದ್ದೀನಿ ಬಂದು ಇಲ್ಲಿ ಪಾರ್ಕಲ್ಲಿ ನೆಮ್ಮದಿಗೆ. ಒಂಥರ ನೆಮ್ಮದಿ ಅನಿಸುತ್ತೈತೆ. 12 ಅವರ್ 13 ಅವರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ಆಯಿತು, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಾಂಡಿಚೇರಿ ಅಕಸ್ಮಾತ್ ನೀವು ಬಂದು ನೋಡಿಲ್ಲ ಅಂದರೆ ನನ್ನ ವಿಡಿಯೋದಲ್ಲಿ ನೋಡಿ, ಪೂರ್ತಿಯಾಗಿ ತೋರಿಸಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.